ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ದೊಡ್ಡ ಗ್ಲಾಮರಸ್ ಕಳ್ಳಿ ಎಂಬುದು. ಕೆಲವು ವರ್ಷಗಳ ಮುಂಚೆ ನಿಮ್ಮ ಹೆಸರು ಯಾವುದಕ್ಕೆ ಪ್ರಸಿದ್ಧಿಯಾಗಿತ್ತು ಅಂತಂದ್ರೆ ನೀವು ಸಾಕಷ್ಟು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀರಾ ಅಂತ, ಹೌದಲ್ವಾ? ಇವಾಗ್ಲೂ ಇದೆ ಸರ್. ನಾನಂತೂ ಇತ್ತೀಚೆಗೆ ಕೇಳ್ಪಟ್ಟೆ ಇನ್ಕಮ್ ಟ್ಯಾಕ್ಸ್ನವರು ಬೆಳಿಗ್ಗೆನೆ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ ರೇಡ್ ಮಾಡೋದಕ್ಕೆ ಅಂತ. ಅಂಡ್ ನಾನ್ ಕೇಳಿದೀನಿ ಈ ತರ ತುಂಬಾ ದೊಡ್ಡ ಸ್ಟಾರ್ಸ್ ಜೊತೆ ಆಗುತ್ತೆ ಅಂತ. ನಾನ್ ತುಂಬಾ ಫ್ಲಾಟರ್ ಆದೆ. ಅಂದ್ರೆ ನಿಮ್ಗನ್ಸುತ್ತಾ ಒಂದ್ ವೇಳೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ನಿಮ್ ಮನೆಗೆ ಇರ್ಬೋದೇನೋ, ಅವರೇ ನನಗೆ ಹೇಳಿದ್ರು ಇನ್ಫ್ಯಾಕ್ಟ್. ಆದ್ರೆ ಥೆಫ್ಟಿನ್ ವಿಷಯ ಅಂತ ಬಂದ್ರೆ ಈ ಆರೋಪದ ಬಗ್ಗೆ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನ್ ಯಾವತ್ತೂ ಹಾಗ್ ಮಾಡಿಲ್ಲ. ಮತ್ತೆ ತುಂಬಾ ಈ ತರ ರೂಮರ್ಸ್ ಬಂದಿದೆ, ಅದು ಅನ್ಸಬ್ಸ್ಟಾನ್ಷಿಯಲ್ ಮತ್ತೆ ತಪ್ಪಾಗಿತ್ತು. ಅದ್ರ ಬಗ್ಗೆ ನಾನು ತುಂಬಾನೇ ಅಪ್ಸೆಟ್ ಆಗಿದೆ. ನಾನ್ ಈ ವಿಷಯ ಯಾವತ್ತೂ ತಪ್ಪು ಅಂತ ಹೇಳಿಲ್ಲ, ಮತ್ತೆ ರೇಡ್ ಆಗಿಲ್ಲ ಅಂತಾನೂ ಹೇಳಿಲ್ಲ, ಮತ್ತೆ ನನ್ಗೆ ಆ ವಿಷಯದಿಂದ ನಾಚಿಕೆ ಆಗಿದೆ ಅಂತಾನೂ ಯಾವತ್ತೂ ಹೇಳಿಲ್ಲ. ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತುಂಬಾ ರೆಸ್ಪಾನ್ಸಿಬಲ್ ಆಗಿರೋ ಡಿಪಾರ್ಟ್ಮೆಂಟ್, ಮತ್ತೆ ಅವ್ರ ಕೆಲಸ ಮಾಡ್ತಾ ಇದ್ರು, ಬಂದಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಇರ್ಬೇಕು. ಇಲ್ಲಿ ತನಕ ನಾನು ಒನ್ ಆಫ್ ದ ಫ್ಯೂ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದೀನಿ, ಮತ್ತೆ ಇದರಿಂದ ತುಂಬಾ ಪ್ರೈಡ್ ಫೀಲ್ ಮಾಡ್ತೀನಿ. ನಾನು ನ್ಯೂಸ್ ಪೇಪರ್ ನಲ್ಲಿ ಓದಿದೆ 6 ಕೋಟಿ ಕ್ಯಾಶ್ ಸರ್, ತಪ್ಪು ಹೇಳ್ಬೇಡಿ. 6 ಕೋಟಿ ಕ್ಯಾಶ್ ನನ್ ಮ್ಯಾಟ್ರಸ್ ಕೆಳಗಡೆ ಸಿಕ್ತು ಅಂತ ಒಂದ್ ಪೇಪರ್ ಹೇಳ್ತು. ಇಷ್ಟು ಕ್ಯಾಶ್ ಇರ್ಲಿ, ಇಷ್ಟು ನೋಟ್ ನಾನ್ ಲೈಫಲ್ಲಿ ನೋಡಿಲ್ಲ ಸರ್. 6 ಕೋಟಿ ಕ್ಯಾಶ್ ಅಂತ ಹೇಳಿದ್ದಾರೆ. 6 crore ಕ್ಯಾಶ್ ಅಂತ ಹೇಳಿದ್ರಲ್ಲ, ಆಯ್ತು ಬಿಡಿ, 6 crore ಇರ್ಲಿಲ್ಲ, ಎಷ್ಟಿತ್ತು? ನನ್ ಮನೇಲಿ ಎಷ್ಟು ಕೋಟಿನೂ ಕ್ಯಾಶ್ ಸಿಕ್ಕಿಲ್ಲ. ಓಕೆ, ನನಗನ್ನಿಸ್ತು 6 crores ಕಡಿಮೆ ಆಯ್ತು, 60 crores ಅಂತ ಹೇಳ್ತೀರಾ ಅಂತ. ಅಟ್ಲೀಸ್ಟ್ 10 ಹೇಳ್ಬೇಕಿತ್ತಲ್ವಾ? ಐ ಮೀನ್ ಸ್ವಲ್ಪ ರೆಸ್ಪೆಕ್ಟ್ ಇಟ್ಕೋಬೇಕಿತ್ತಲ್ಲ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಾಗ ಬಾಗ್ಲನ್ನ ತೆಗ್ದಿದ್ಯಾರು? ಸರ್, ಯೂಶಲಿ ನಮ್ಮ ಮನೆಗಳಲ್ಲಿ ಯಾರು ಹೆಲ್ಪ್ ಅಂತ ಇರ್ತಾರಲ್ಲ ಅವರೇ ಬಾಗಿಲ್ನ ತೆಗಿತಾರೆ. ಮತ್ತೆ ನನ್ ಮೇಡು ರಂಜಿತಾ ಅಂತ. ಮೇ ಬಿ ನಿಮ್ಮ ಮೇಡ್ ಅವರ ಮುಖ ಶಾಹಿದ್ ಕಪೂರ್ ತರ ಇರ್ಬೇಕು ಅನ್ಸುತ್ತೆ. ಇರ್ಬೋದೇನೋ. ನನ್ಗನ್ಸುತ್ತೆ ಯಾವ ನ್ಯೂಸ್ ಪೇಪರ್ ಇದ್ರ ಬಗ್ಗೆ ಬರ್ದಿತ್ತಲ್ಲ, ಆ ನ್ಯೂಸ್ ಪೇಪರ್ ಅವರು ಇನ್ಕಮ್ ಟ್ಯಾಕ್ಸ್ ಅವ್ರ ಜೊತೆ ನನ್ ಮನೆಗ್ ಬಂದಿದ್ರು ಅನ್ಸುತ್ತೆ. ಅದಕ್ಕೆ ಅವ್ರು ನೋಡಿದಾರೆ ಯಾರ್ ಬಾಗಿಲ್ ತೆಗ್ದಿದ್ದು ಅಂತ. ಮತ್ತೆ ನಾವು ನಗ್ತಿದೀವಿ, ಜೋಕ್ ಮಾಡ್ತಿದೀವಿ, ಬಟ್ ಆಕ್ಚುಲಿ ಇದು ತುಂಬಾ ಚೀಪ್ ವಿಷಯ. ಮತ್ತೆ ಯಾರೆಲ್ಲ ಹುಡುಗಿರ್ ಕೂತಿದಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ನಾನ್ ಹೇಗ್ ಫೀಲ್ ಮಾಡ್ತಿದ್ದೀನಿ ಅಂತ. ಅಂಡ್ ಇದು ತಪ್ಪು, ಮತ್ತೆ ನಿಮ್ ಹತ್ರ ಯಾವ್ದೇ ತರದ್ ಪ್ರೂಫ್ ಇಲ್ಲ, ಅಂಡ್ ಯಾವತ್ತೂ ಈ ತರ ಆಗಿಲ್ಲ ಕೂಡ. ಮತ್ತೆ ನೀವ್ ಬೇಸ್ಲೆಸ್ ರೂಮರ್ಸ್ ಮೇಲೆ ಒಂದ್ ಫ್ರಂಟ್ ಪೇಜ್ ನ್ಯೂಸ್ ಮಾಡ್ತೀರಾ, ಮತ್ತೆ ಹೆಡ್ಲೈನ್ ಟಿಕರ್ ಮಾಡ್ತೀರಾ. ನೀವೊಂದ್ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕಂಪ್ಲೀಟ್ ಆಗಿ ಮರ್ತ್ ಹೋಗಿ, ಮತ್ತೆ ನಾನು ಯಾರಿಗೋ ಒಬ್ಳಿಗೆ ಮಗಳ ಆಗ್ತೀನಿ, ಒಬ್ಳಿಗೆ ತಂಗಿ ಆಗ್ತೀನಿ. ಮತ್ತೆ ಈ ವಿಷಯ ಎಷ್ಟು ತಪ್ಪು ಅಂದ್ರೆ ಈ ತರ ನ್ಯೂಸ್ನ ಇಷ್ಟು ಚೀಪ್ ಆಗಿ ಯಾವ ತರ ತೋರ್ಸಿದೀರಾ, ಯಾವ ತರ ಬರ್ದಿದ್ದೀರಾ ಅಂದ್ರೆ ಅದು ತುಂಬಾನೇ ತಪ್ಪು. ಇವಾಗ ನಾವ್ ಜೋಕ್ ಮಾಡ್ತಿದೀವಿ, ಆದ್ರೆ ನನ್ಗೂ ಮರ್ಯಾದೆ ಅನ್ನೋದಿದೆ. ಸೊ ಐ ಡಿಡಂಟ್ ಟೇಕ್ ದಿಸ್ ವೆರಿ ಕೈಂಡ್ಲಿ at all. ಕಮಿನೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಯಾವುದೋ ಒಂದ್ ಸೀನ್ ನಲ್ಲಿ ಶಾಹಿದ್ ಕಪೂರ್ ಅಳಬೇಕಾಗತ್ತೆ. ಆಗ ನೀವು ಕೂಡ ಅವ್ರ ಜೊತೆ ಸೇರಿ ಅತ್ರಂತೆ. ಆಕ್ಚುಲಿ ಶಾಹಿದ್ ಕಪೂರ್ ನನ್ ಪ್ರಕಾರ ತುಂಬಾ ಒಳ್ಳೆ ಆಕ್ಟರ್ ಸರ್. ಮತ್ತೆ ನನ್ ಜೀವನದಲ್ಲಿ ಇದು 3 ಸಲ ಆಗಿದೆ ಅಷ್ಟೇ. ಒಂದು ಕಮಿನೆ ಇಂಟರ್ವೆಲ್ ಸೀನಲ್ಲಿ ಗುಡ್ಡು ಕ್ಯಾರೆಕ್ಟರ್ ಅಳ್ತಿರ್ಬೇಕಾದ್ರೆ ನಾನು ನನ್ನ ಲೈನೇ ಮರ್ತೋಗಿದ್ದೆ, ಯಾಕಂದ್ರೆ ಅವರು ಈ ಸೀನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅಂಡ್ ನನ್ಗೆ 2 ಸೆಕೆಂಡ್ ಆದ್ಮೇಲೆ ನೆನ್ಪಾಯ್ತು ನಾನು ಏನ್ ಹೇಳ್ಬೇಕಿತ್ತು ಅಂತ, ಯಾಕಂದ್ರೆ ಅದು ದೊಡ್ಡ ಮೋನೋಲಾಗ್ ಆಗಿತ್ತು. ಅಲ್ಲಿ ಅವರು ಅಳ್ತಾ ಹೇಳ್ತಾರೆ, ನೀನು ನನ್ಗೆ ಯಾಕೆ ಮೋಸ ಮಾಡ್ದೆ ಅಂತ, ನಾನು ತಡವರಿಸ್ತೀನಿ ಅಂತನಾ, ನೀನು ಯಾಕೆ ನಂತರಾನೇ ಪ್ರಿಟೆಂಡ್ ಮಾಡ್ತಿದ್ದೆ. ಒಂದ್ ವೇಳೆ ನೀವ್ ಆ ಮೂವಿ ನೋಡಿದ್ರೆ ಯುಲ್ ರಿಮೆಂಬರ್ ದಟ್ ಸೀನ್. ಹಿ ಡಿಡ್ ಇಟ್ ವೆರಿ ವೆರಿ ವೆಲ್. ಅವಾಗ ನಾನು ಅವ್ರ ಮುಂದೆ ಇದ್ದಾಗ ಆಸ್ ಅನ್ ಆಕ್ಟರ್ ನಾನ್ ನಿಜವಾಗ್ಲೂ ಮರ್ತೋಗಿದ್ದೆ ಏನ್ ಹೇಳ್ಬೇಕು ಅಂತ. ಐ ಗಾಟ್ ರಿಯಲಿ ಸಕ್ಡ್ ಇನ್ ಟು ಹಿಸ್ ಪರ್ಫಾರ್ಮೆನ್ಸ್. ಇದು ಮೊದಲನೇ ಸಲ ಶಾಹಿದ್ ಜೊತೆ ಆಯ್ತು, 2ನೇ ಸಲ ಶಾರುಖ್ ಜೊತೆ ಆಯ್ತು ಡಾನಲ್ಲಿ. ಅದ್ರಲ್ಲಿ ಒಂದ್ ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು, ಅವ್ರು ನನ್ ಕತ್ ಹಿಡ್ಕೊಂಡು ಏನೋ ಹೇಳ್ತಿದ್ರು. ಐ ಫಾರ್ಗಾಟ್ ಮೈ ಲೈನ್ಸ್, ಯಾಕಂದ್ರೆ ನಾನ್ ಹೆದ್ರೋದೆ ಸಡನ್ ಆಗಿ ಆಗಿದ್ದಕ್ಕೆ. ಅಂಡ್ 3ನೇ ಸಲ ರಿತಿಕ್ ಜೊತೆ ಕ್ರಿಶ್ ಅಲ್ಲಿ ಆಗಿತ್ತು. ಒಂದ್ ಸೀನಲ್ಲಿ ಅಗೇನ್ ಆ ಪರ್ಫಾರ್ಮೆನ್ಸ್ ಅಲ್ಲಿ ಎಷ್ಟು ಮೆಸ್ಮರೈಸ್ ಆಯ್ತು ಅಂದ್ರೆ ಐ ಫಾರ್ಗಾಟ್. ಎಲ್ಲಿ ತನಕ ಅಳೋ ವಿಷಯ ಇದೆಯೋ ಅದಲ್ಲ, ನಾನ್ ತುಂಬಾ ಅಡ್ಮೈರ್ ಮಾಡ್ತೀನಿ ಶಾಹಿದ್ನ ಆಸ್ ಅನ್ ಆಕ್ಟರ್. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಮೇಡಮ್, ನೀವು ಈಗ ತಾನೇ ಸರ್ ಹೇಳಿದ್ರು ನೀವು ಬರೇಲಿ ಅವರಾ? ನನ್ಗೊಂದೇಳಿ, ನೀವು ಬರೇಲಿ ಅವರಾ ಅಥವಾ ಪಂಜಾಬ್ ಅವರಾ ಅಂತ? ನಂದ್ ಆಕ್ಚುಲಿ ನನ್ ಲೈಫಲ್ಲೇ ತುಂಬಾ ಕನ್ಫ್ಯೂಷನ್ ಇದೆ. ನಾನ್ ಹೇಳ್ತೀನಿ ಇವಾಗ, ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ ಅಜ್ಜಿ ತಾತ ಅಂಬಾಲಾದವರು, ನನ್ ಪೇರೆಂಟ್ಸ್ ಸೈಡ್, ಐ ಮೀನ್ ನನ್ ಡ್ಯಾಡ್ ಕಡೆ. ನನ್ ಡ್ಯಾಡ್ ಫುಲ್ ಫ್ಯಾಮಿಲಿ ಅಂಬಾಲಾದಲ್ಲೇ ಇರ್ತಾರೆ. ಈವನ್ ನಾವು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ. ಬರೇಲಿಯಲ್ಲಿ ನಾನ್ ಹುಟ್ಟು ಬೆಳ್ದಿತ್ತು, ಯಾಕಂದ್ರೆ ನಮ್ಮಪ್ಪ ಆರ್ಮಿಲಿದ್ರು. ಸೊ ಪೋಸ್ಟಿಂಗ್ ಅಲ್ಲಿತ್ತು. ಅಲ್ಲಿ ನಾನು ಹತ್ತತ್ರ 8 ವರ್ಷ ತನಕ ಇದ್ದೆ. ನಮ್ಮ ಮಮ್ಮಿ ಹುಟ್ಟಿದ್ದು ಮಡ್ರಾಸಲ್ಲಿ, ಆದ್ರೆ ಹುಟ್ಟು ಬೆಳ್ದಿದ್ದೆಲ್ಲ ಜಾರ್ಖಂಡಲ್ಲಿ, ಜಮ್ಶೇದ್ಪುರಲ್ಲಿ ನಾನ್ ಹುಟ್ಟಿದ್ದು.
ಮತ್ತೆ ನಮ್ಮ ಮಮ್ಮಿ ಅಪ್ಪ ಕಾಶ್ಮೀರಿಂದ ಮತ್ತೆ ತಾಯಿ ಕೇರಳದಿಂದ. ನೀವೇ ಹೇಳಿ ಏನ್ ಹೇಳ್ಬೇಕು? ಮತ್ತೆ ನಾನು ಎಲ್ಲಾದ್ರೂ ನ್ಯಾಷನಲ್ ಇಂಟಿಗ್ರೇಷನ್ ಇದೆ ಅಂತಂದ್ರೆ ಅದು ಪ್ರಿಯಾಂಕಾ ಚೋಪ್ರಾ ಅವರ ಕುಟುಂಬದಲ್ಲಿ. ಅಬ್ಸಲ್ಯೂಟ್ಲಿ. ಅದಕ್ಕೆ ಮಿಸ್ ಇಂಡಿಯಾ ಆಗಿದ್ದು, ಮತ್ತೆ ಸ್ಕೂಲಿಂಗ್ ಅಮೆರಿಕದಲ್ಲಾಯ್ತು, ಅದಕ್ಕೆ ಮಿಸ್ ವರ್ಲ್ಡ್. ಸಿಂಪಲ್. ಹಾಗಾದ್ರೆ ನೀವು ಮ್ಯಾಮ್ ಪಂಜಾಬಲ್ಲಿ ಇಲ್ವಾ? ಸರಿ, ಹಾಗಾದ್ರೆ ನನ್ನ ಹೆಸರು ಪಂಜಾಬಲ್ಲಿರೋರು ಪಂಜಾಬಿ ಆಗ್ತಾರೆ, ಆ ಊರಲ್ಲಿರೋರು. ಮತ್ತೆ ನೀವು ಈಗ ಇಲ್ಲಿ? ಹಾಗಾದ್ರೆ ನಾನಿವಾಗ ಮುಂಬೈಲಿ ಇರ್ತೀನಿ, ಅದಕ್ಕೆ ಮಿಸ್ ಮುಂಬೈ ಹೋಗ್ತೀನಾ? ನೀವು ಪಂಜಾಬಲ್ಲಿ ವಾಸಿಸ್ತಿಲ್ಲ, ಅದಕ್ಕೆ ನೀವು ಪಂಜಾಬಿ ಅವರಲ್ವೇ ಅಲ್ಲ? ಇಲ್ಲ ಇಲ್ಲ ಇಲ್ಲ, ಐ ಥಿಂಕ್ ಜೀವನದಲ್ಲಿ ಇವ್ರ ಪ್ರಾಬ್ಲಮ್ ಏನು ಅಂತ ಅಂದ್ರೆ ಅದು ನಿಮ್ ಯೋಚನೆ ತುಂಬಾ ಚಿಕ್ಕದು. ಮತ್ತೆ ನೀವು ಈ ವಿಷಯನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ನನ್ನ ಒಳಗಡೆ ಇಷ್ಟು ನ್ಯಾಷನಾಲಿಟೀಸ್ ಇದೆ ಅಂತ ಅಂದ್ರು, ಮತ್ತೆ ನಮ್ಮಪ್ಪ ಪಂಜಾಬಿಂದ ಆಗಿದ್ರು ಕೂಡ ನಾನು ಇಷ್ಟು ಪ್ರೈಡ್ ತಗೋತೀನಿ ನಾನ್ ಪಂಜಾಬಿ ಅಂತ. ಮತ್ತೆ ನನ್ ಹೆಸರು ಚೋಪ್ಡಾನೆ. ಮೇಡಮ್, ನಾನ್ ನಿಮ್ ಫಿಲಮ್ ಎಲ್ಲ ನೋಡಿದೀನಿ. ಮುಜ್ಸೆ ಶಾದಿ ಕರೋಗಿ ನಿಮ್ಮಿಂದ ಆ ಹಾಡ್ ಕೇಳ್ಬೋದಾ? ಹಾಡ್ ಹಾಡ್ಬೇಕಾ? ಹಾ. ಇಲ್ಲಿ ಆಪ್ಕೆ ಒಂದ್ ಸಾಲು. ಅದಾಲದಲ್ಲಿ. ನಾನ್ ಕೇಳ್ಪಟ್ಟೆ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ. ಹಲೋ, ಅದ್ ಕರೆಕ್ಟ್ ಆಗೇ ಇದೆ. ಯಾವ್ದಾದ್ರೂ ಪರವಾಗಿಲ್ಲ ಮ್ಯಾಮ್. ಹಾಗಾದ್ರೆ ನಾನು ಡಾರ್ಲಿಂಗ್ ಹಾಡ್ಲಾ? 2 ಲೈನ್. ನೀವೆಲ್ಲ ಜಾಯ್ನ್ ಆಗ್ತೀರಾ? ಓಕೆ. डार्लिंग आंखों से आंखें चार करने दो, रोको ना मुझको प्यार करने दो, बेकैफ है बहारा बेचैन जाने यारा, बुलबुलों को अभी इंतजार करने दो, डार्लिंग आंखों से आंखें चार करने दो. ನಿಮಗೆ ಅವಕಾಶ ಸಿಕ್ಕರೆ ಹಾ. ನಿಜ ಜೀವನದಲ್ಲಿ ಏಕ್ ಖೂನ್ ಮಾಫ್, ನೀವು ಯಾರನ್ನ ಕೊಲೆ ಮಾಡ್ತೀರಾ? ನೀವ್ ನಿಜವಾಗ್ಲೂ ಈ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದೀರಾ? ಪಕ್ಕಾ? ನಿಮ್ದೇನೆ.